ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, RRB ಗ್ರೂಪ್ ಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಇದಾಗಿರುತ್ತೆ. ಸೊ ಇದು ಬಂದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತೋಗೋಣ. ಆಲ್ರೆಡಿ ಒಂದು ವೀಡಿಯೋದಲ್ಲಿ 30 ಕ್ವಶನ್ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವೀಡಿಯೋ ಆಗಿರುತ್ತೆ, ಕಂಟಿನ್ಯೂಟಿ. ಸೊ ಫಸ್ಟ್ ಕ್ವಶನ್ ನೋಡ್ತೋಗೋಣ. ವಿಚ್ ಪಾರ್ಟ್ ಆಫ್ ಕಂಪ್ಯೂಟರ್ ಇಸ್ ನೋನ್ ಆಸ್ ನರ್ವಸ್ ಸೆಂಟರ್ ಅಂತ ಹೇಳಿದರೆ ಕಂಪ್ಯೂಟರ್ನ ಯಾವ ಭಾಗವನ್ನು ನರ ಕೇಂದ್ರ ಎಂದು ಕರೆಯಲಾಗುತ್ತದೆ. ನೋಡಿ, ಇಲ್ಲಿ CPU ಏನಿದೆಯೋ, CPU ನಾವು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಅದೇ ರೀತಿ ಕಂಟ್ರೋಲ್ ಯೂನಿಟ್ ಆಪ್ಷನ್ ಸಿ ಏನಿದೆಯೋ ಕಂಟ್ರೋಲ್ ಯೂನಿಟ್. ಸೊ ಇದನ್ನು ನರ್ವಸ್ ಸೆಂಟರ್ ಅಂದರೆ ನರ ಕೇಂದ್ರ. ಇಟ್ ಮೀನ್ಸ್ ಈ ಒಂದು ಕಂಟ್ರೋಲ್ ಯೂನಿಟ್ ಏನಿದೆಯೋ ನಿಯಂತ್ರಣ ಘಟಕ ಅಂತಕ್ಕಂಥದ್ದು, ಅದು ಇಡೀ ಒಂದು ಕಂಪ್ಯೂಟರನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದಕ್ಕೆ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿನ ನಾವು ಈ ಒಂದು ಕಂಪ್ಯೂಟರ್ನ ನರ ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎನಿ ಪರ್ಸನ್ ನೋನ್ ಆಸ್ ಕಂಪ್ಯೂಟರ್ ಲಿಟ್ರೇಟ್ ಇಫ್ ಯು ಆಸ್ ಕೇಪಬಲ್ ಓನ್ಲಿ. ಅಂದರೆ ಕಂಪ್ಯೂಟರ್ ಸಾಕ್ಷರ ಅಂತ ಅಂದ್ಕೊಳ್ಬೇಕು ಅಂದರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಒಂದು ನಾಲೆಡ್ಜ್ ಇರಬೇಕು, ಯಾವ ಒಂದು ಸಾಮರ್ಥ್ಯ ಇರಬೇಕು ಅವನಲ್ಲಿ ಕಂಪ್ಯೂಟರ್ನ ಬಗ್ಗೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಆಗಿರುತ್ತೆ. ಟು ರನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್, ಟು ಮೇಕ್ ಆ್ಯಂಟಿವೈರಸ್ ಆಫ್ ಸಾಫ್ಟ್ವೇರ್ಸ್, ಟು ರೈಟ್ ಪ್ರೋಗ್ರಾಮ್ಸ್, ಟು ಹ್ಯಾಕ್ ದ ಕಂಪ್ಯೂಟರ್ಸ್. ಸೊ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿನ ನಾವು ಅಕ್ಷರಸ್ಥ ಅಂತ ಹೇಳಿದ್ರೆ, ಅಕ್ಷರಸ್ಥ ಅಥವಾ ಸಾಕ್ಷರಸ್ಥ ಅಂತ ಹೇಳಿದ್ರೆ ಏನಾಗುತ್ತೆ, ಅವನಿಗೆ ಒಂದು ಓದೋದು ಬರಿಬೇಕು, ಓದೋದು ಮತ್ತು ಪ್ಲಸ್ ಬರೆಯೋದು. ಸೊ ಇವೆರಡನ್ನ ಗೊತ್ತಿರೋನೋ ಅಕ್ಷರಸ್ಥ ಅಂತ ಹೇಳ್ತೀವಿ. ಅದರ ಮೇಲೆ ಅವನಿಗೆ ಎಷ್ಟು ನಾಲೆಡ್ಜ್ ಇದೆಯೋ ಆ್ಯಂಡ್ ಎಷ್ಟೆಲ್ಲ ಕಂಪ್ನಿ ನಡೆಸ್ತಕ್ಕಂಥ ನಾಲೆಡ್ಜ್ ಇರುತ್ತೋ ಅಥವಾ ಯಾವೊಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋ ನಾಲೆಡ್ಜ್ ಇರುತ್ತೋ, ಸೊ ಅದೆಲ್ಲ ಅತಿಯಾಗಿ ಇರ್ತಕ್ಕಂಥ ನಾಲೆಡ್ಜು. ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಹೇಳ್ತೀವಿ, ಮಿನಿಮಮ್. ಸೊ ಅಕ್ಷರಸ್ಥ ಏನಿರಬೇಕು, ಓದೋದು ಬರೆಯೋದು ಗೊತ್ತಿರೋನ ಅಕ್ಷರಸ್ಥ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಕಂಪ್ಯೂಟರ್ ಸಾಕ್ಷರತೆಯನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಮೇಯ್ನಾಗಿ ಅವನಿಗೆ ಪ್ರಮುಖ ಅಪ್ಲಿಕೇಶನ್ಗಳನ್ನ ಚಲಾಯಿಸ್ತಕ್ಕಂಥ, ರನ್ ಮಾಡ್ತಕ್ಕಂಥದ್ದು, ಮೂವ್ ಮಾಡ್ತಕ್ಕಂಥದ್ದನ್ನು ಅವನಿಗೆ ಗೊತ್ತಿದ್ರೆ ಅವನನ್ನು ಕಂಪ್ಯೂಟರಲ್ಲಿ ಒಂದು ಸಾಕ್ಷರತೆಯನ್ನು ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇನ್ನು ಆ್ಯಂಟಿವೈರಸ್ ಸಾಫ್ಟ್ವೇರ್ನ ತಯಾರಿಸೋದು ಅದು ಎಕ್ಸ್ಟ್ರಾ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಬಹುದಾಗಿರುತ್ತೆ. ಮಿನಿಮಮ್ ಕ್ವಾಲಿಫಿಕೇಷನ್ ಅಥವಾ ಮಿನಿಮಮ್ ಆನ್ ಲರ್ನ್ ಏನಿರುತ್ತೆ ಅಂತ ಹೇಳಿದ್ರೆ ಪ್ರಮುಖ ಅಪ್ಲಿಕೇಶನ್ಗಳನ್ನ ಚಲಾವಣೆಯನ್ನು ಚಲಾಯಿಸ್ತಕ್ಕಂಥದ್ದು, ಮೂವ್ ಮಾಡ್ತಕ್ಕಂಥದ್ದು ಬೇರೆಯವರಿಗೆ, ಅಥವಾ ಅವನೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಇದು ಮಾಡ್ತಕ್ಕಂಥ. ಸೊ ಅಷ್ಟು ನಾಲೆಡ್ಜ್ ಅವನಿಗೆ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕಲರ್ ಆಫ್ ಪಾಡ್ಲಾಕ್ ಇನ್ URL ಆಫ್ ಎನಿ ಸೆಕ್ಯೂರ್ ವೆಬ್ಸೈಟ್ ಈಸ್ ಅಂತ ಹೇಳಿದರೆ, ಅಂದರೆ ಯಾವುದೇ ಸುರಕ್ಷಿತ ವೆಬ್ಸೈಟ್ನ URLನಲ್ಲಿರುವ ಪ್ಯಾಡ್ಲಾಕ್ ಬಣ್ಣ ಯಾವುದಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಸೆಕ್ಯೂರ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೆಕ್ಯೂರ್, ಸುರಕ್ಷಿತ. ಸೊ ಸುರಕ್ಷಿತ ಅಂತ ಹೇಳಿದ್ರೆ ನಮ್ಗೆ ಏನು ಕಂಡು ಬರುತ್ತೆ, ಅಲ್ಲಿ ಗ್ರೀನ್ ಬರುತ್ತೆ, ಹೌದಾ? ಗ್ರೀನ್ ಬರುತ್ತೆ. ಅದೇ ನೀವು ಡೇಂಜರ್ ಅಥವಾ ಅಪಾಯ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ಯಾವುದು, ರೆಡ್, ಹೌದಾ? ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಸುರಕ್ಷಿತ ಅಂತ ಹೇಳಿದ್ರೆ ನಮಗೆ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಬಿ ಹಸಿರು ಆಗಿರುತ್ತೆ. ಬಟ್ ಇಲ್ಲಿ URL ಇದರ ಒಂದು ವಿಸ್ತೃತ ರೂಪನೂ ಸಹ ನಿಮಗೆ ಕೇಳ್ತಾರೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಸೊ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು ಈ ಒಂದು URLನ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಆ್ಯಂಡ್ ಅದರ ಒಂದು ಸುರಕ್ಷಿತ ವೆಬ್ಸೈಟ್ ಅಂದರೆ ಅಲ್ಲಿ ಹಸಿರು ಅಂತಕ್ಕಂಥದ್ದು ಬಣ್ಣ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಈ ಒಂದು URL ಅಂತ ಅಂದರೆ ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮಗೆ www ಅಂತ ಬರುತ್ತೆ, ಹೌದಾ? www ಯೂಟ್ಯೂಬ್ ಆಗಿರ್ಬೋದು ಅಥವಾ www facebook.com ಆಗಿರ್ಬೋದು. ಸೊ ಈ ರೀತಿ ನಾವು www.in.com ಅಂತ ಹೇಳ್ತೀವಿ. ಸೊ ಅಂತ ನಾವು URL ಅಂತ ಹೇಳ್ತೀವಿ. ಇನ್ನೂ ಹೇಳ್ಬೇಕಂದ್ರೆ www.gmail.com ಅಂತ ಹೇಳ್ತೀವಿ, www.yahoo.mail.com ಅಂತ ಹೇಳ್ತೀವಿ, ಹೌದಾ? ಸೊ www.twitter.com ಅಂತ ಹೇಳ್ತೀವಿ. ಸೊ ಇದೆಲ್ಲ ನಮಗೆ ಬರ್ತಕ್ಕಂಥದ್ದನ್ನು ನಾವು URL, ವೆಬ್ ಅಡ್ರೆಸ್ ಅಂತ ಹೇಳ್ತೀವಿ. ಸೊ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ IP ಅಡ್ರೆಸ್ ಏನಿರುತ್ತೋ, IP ಮೀನ್ಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈ IP ಇಂಟರ್ನೆಟ್ ಪ್ರೋಟೋಕಾಲ್, ಸೊ ಇದರ ಈ ಒಂದು IP ಅಡ್ರೆಸ್ಗಳಿಗೆ ನಾವು URLಗಳು ಅಂತ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡ್ತಾ ಹೋಗೋಣ. ಮೀನಿಂಗ್ ಆಫ್ MIPS ಇನ್ ಕಂಪ್ಯೂಟರ್ ಡಿಕ್ಷನರಿ ಈಸ್, ಅಂದರೆ ಕಂಪ್ಯೂಟರ್ ನಿಘಂಟಿನಲ್ಲಿ MIPSನ ಅರ್ಥ ಏನು? ಸೊ ನೋಡಿ ಫ್ರೆಂಡ್ಸ್, ಇದು MIPS ಅಂದರೆ ಇದರ ವೇಗವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಗೊತ್ತಿರಬಹುದು ನಿಮಗೆ. ಇಟ್ ಮೀನ್ಸ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳಿದರೆ ತುಂಬ ದೊಡ್ಡದಾದಂಥ ಒಂದು, ಇದು ಪರ್ಸನಲ್ ಕಂಪ್ಯೂಟರ್ ಬರಲ್ಲ, ಇದು ಮೇನ್ ಫ್ರೇಮ್ ಅಂತ ತುಂಬ ಒಂದು ದೊಡ್ಡದಾಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ IBM ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಂಪನಿಗಳಾಗಿ ಜಾಸ್ತಿ ಡಾಟಾವನ್ನು ಎಲ್ಲಿ ಸ್ಟೋರ್ ಮಾಡ್ತಾರೋ, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು. ಸೊ ಇಂಥ ಕಡೆಗಳಲ್ಲಿ ಈ ಒಂದು ಮೇನ್ ಫ್ರೇಮ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ವೇಗವನ್ನು ಅಳೆಯೋದಕ್ಕೋಸ್ಕರ ಈ ಒಂದು ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತಕ್ಕಂಥದ್ದು. ಅದರ ಒಂದು ಅಬ್ರಿವೇಷನ್ ಅಂತ ಹೇಳಿದ್ರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಆಗಿರುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಅಂಕಗಣಿತ ಮತ್ತು ತಾರ್ಕಿಕ ಪ್ರಕ್ರಿಯೆಗಳನ್ನು ಮಾಡೋ ಪ್ರೊಸೆಸರ್ನ ಏನಂತಾರೆ? ಸೊ ಪ್ರೊಸೆಸರ್ ವಿಚ್ ಆಫ್ ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಪ್ರೊಸೆಸ್ ಇಸ್ ನೋನ್ ಆಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ CPU ಬರ್ತಕ್ಕಂಥದ್ದು ಮೇಯ್ನಾಗಿ 3 ಘಟಕಗಳು ಬರ್ತವೆ. ಯಾವುದು? ALU, CU ಆ್ಯಂಡ್ ನೆಕ್ಸ್ಟು ಮೆಮೊರಿ ಅಥವಾ ಸ್ಟೋರೇಜ್ ಅಂತ ಹೇಳ್ತೀವಿ. ಮೆಮೊರಿ ಆರ್ ಸ್ಟೋರೇಜ್ 3 ಘಟಕಗಳನ್ನ ನಾವು ನೋಡ್ತಾ ಹೋಗ್ತೀವಿ ಈ ಒಂದು CPU. ಸೊ ಅದರಲ್ಲಿ ALU ಮೀನ್ಸ್ ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಅಂಕಗಣಿತ ಮತ್ತು ತಾರ್ಕಿಕ ಪ್ರಕ್ರಿಯೆಗಳನ್ನು ಅಂತ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಆಗಿರುತ್ತೆ. CU ಅಂತ ಹೇಳಿದ್ರೆ ಕಂಟ್ರೋಲ್ ಯೂನಿಟ್ ಅಂತ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಸೆಕೆಂಡ್ ನೇಮ್ ಆಫ್ ಕಂಪ್ಯೂಟರ್ ಚಿಪ್? ಅಂದರೆ ಕಂಪ್ಯೂಟರ್ ಚಿಪ್ನ 2ನೇ ಹೆಸರು ಏನು ಅಂತ ಕೇಳಿದರೆ, ಕಂಪ್ಯೂಟರ್ ಚಿಪ್ನ 2ನೇ ಹೆಸರು ಅಂತ ಹೇಳೋದು ಆಪ್ಷನ್ ಎ ಮೈಕ್ರೋ ಚಿಪ್. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, BIOSನ ಒಂದು ಪೂರ್ಣ ರೂಪ ಏನು? ಫುಲ್ ನೇಮ್ ಆಫ್ BIOS. BIOS ಅಂತ ಹೇಳಿದಾಗ ಐ ಮೀನ್ಸ್ ಇನ್ಪುಟ್ ಬರುತ್ತೆ ಆ್ಯಂಡ್ O ಮೀನ್ಸ್ ಔಟ್ಪುಟ್. ಸೊ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಅಂತಕ್ಕಂಥದ್ದಾಗುತ್ತೆ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೊ ಇಲ್ಲಿ BIOSನ ಕೆಲಸವೇನು? ಸೊ ಬೈನರಿ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಏನು ಹೇಳಿದ್ವಿ, ಅದರ ಒಂದು ವರ್ಕ್ ಅಥವಾ ಅದರ ಫಂಕ್ಷನ್ ಅಥವಾ ಒಂದು ಕೆಲಸ ಏನಂತ ಹೇಳಿದರೆ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಹಾರ್ಡ್ವೇರ್ ಭಾಗಗಳನ್ನು ಪ್ರಾರಂಭ ಮಾಡೋದಕ್ಕೆ ಈ ಒಂದು BIOS ಅಂತಕ್ಕಂಥದ್ದು ಕೆಲಸವನ್ನು ಮಾಡುತ್ತೆ. ನಾವು ಕಂಪ್ಯೂಟರ್ನ ಆನ್ ಮಾಡಿದಾಗ ಮತ್ತು ಆಪರೇಟಿಂಗ್ ಸಿಸ್ಟಮನ್ನು ಹಾರ್ಡ್ ಡಿಸ್ಕ್ನಿಂದ ಮುಖ್ಯ ಮೆಮೊರಿಗೆ ಡೌನ್ಲೋಡ್ ಮಾಡಿದಾಗ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸೊ ನೋಡಿ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ OS ಅಂತ ಹೇಳ್ತೀವಿ. OS ಮೀನ್ಸ್ ಇದು ಮೇಯ್ನಾಗಿ ಎಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಈ ಒಂದು ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಏನು ಸಿಸ್ಟಮ್ ಇರುತ್ತೋ, ಗಣಕಯಂತ್ರ ಏನಿರುತ್ತೋ ಅಥವಾ ಕಂಪ್ಯೂಟರ್ ಅಂತಕ್ಕಂಥದ್ದು ಏನಿರುತ್ತೋ ಅದರ ಮಧ್ಯೆ ಮತ್ತು ಈ ಒಂದು ಗಣಕಯಂತ್ರದ ಯಂತ್ರಾಂಶ ಅಂತ ಹೇಳಿದರೆ ಈ ಒಂದು ಹಾರ್ಡ್ವೇರ್ ಏನಿರುತ್ತೋ, ಸೊ ಹಾರ್ಡ್ವೇರ್ ಸಾಫ್ಟ್ವೇರ್ ಏನಿರುತ್ತೋ, ಸೊ ಇದರ ಮಧ್ಯವರ್ತಿಯಾಗಿ ಏನು ಕೆಲಸ ಮಾಡುತ್ತೋ ಅದನ್ನು ನಾವು OS ಅಂತ ಹೇಳ್ತೀವಿ. OSಲ್ಲಿ ತುಂಬ ಬರ್ತವೆ. ಯಾವುದ್ಯಾವುದು ಅಂತ ಹೇಳಿದರೆ ಹಾರ್ಡ್ವೇರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಫೈಲ್ ಆಗಿರ್ಬೋದು, ಡಾಟಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮೆಮೊರಿ, ಸೊ ಈ ರೀತಿ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಇದನ್ನೆಲ್ಲ ನಾವು ಕಂಪ್ಯೂಟರ್ ಈ ಒಂದು OSಲ್ಲಿ ನೋಡ್ತಾ ಹೋಗ್ತೀವಿ, ಆಪರೇಟಿಂಗ್ ಸಿಸ್ಟಮಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ಗಳಂತ ಹೇಳಿದ್ರೆ ಈ ಒಂದು BEOS ಅಂತಕ್ಕಂಥದ್ದಾಗಿರ್ಬೋದು, DOS ಆಗಿರ್ಬೋದು, ಅಥವಾ ಮ್ಯಾಕ್ಸ್ OS ಅಂತ ಬರುತ್ತೆ ಅದಾಗಿರ್ಬೋದು, ಅಥವಾ ಯುನಿಕ್ಸ್ ಅಂತಕ್ಕಂಥದ್ದಾಗಿರ್ಬೋದು, ಲೈನಕ್ಸ್ ಅಂತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ಗಳು ಅಥವಾ ಆಪರೇಟಿಂಗ್ ಸಿಸ್ಟಮಲ್ಲಿ ಒಂದು ಕಾರ್ಯಾಚರಣೆಯಲ್ಲಿ ಬರ್ತಕ್ಕಂಥ ಉದಾಹರಣೆಗಳಾಗಿರುತ್ತೆ. ಸೊ ಮೇಯ್ನಾಗಿ ಇಲ್ಲಿ ನಮಗೆ ನೋಡ್ತಾ ಹೋದಾಗ ಇಲ್ಲಿ ಬರೋದು ಮೇಯ್ನಾಗಿ ಬೂಟಿಂಗ್ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಆಪ್ಷನ್ ಎ ಬೂಟಿಂಗ್ ಏನಿದೆಯೋ ಇದನ್ನು ನೋಡ್ತಾ ಹೋಗ್ತೀವಿ. ಬೂಟಿಂಗ್ ಅಂತ ಹೇಳಿದರೆ ಈ ಒಂದು ಗಣಕಯಂತ್ರ ಅಥವಾ ಕಂಪ್ಯೂಟರ್ ಏನಿದೆಯೋ ಅದು ಆರಂಭವಾಗುವಾಗ ಹಾರ್ಡ್ ಡಿಸ್ಕ್ನಲ್ಲಿ ಇರ್ತಕ್ಕಂಥ ಕಾರ್ಯಾಚರಣಾ ವ್ಯವಸ್ಥೆಯನ್ನು ರ್ಯಾಮ್ನಲ್ಲಿ ಲೋಡ್ ಆಗುವ ಪ್ರಕ್ರಿಯೆಗೆ ನಾವು ಬೂಟಿಂಗ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರ್ ಆರಂಭವಾಗುವಾಗ ಹಾರ್ಡ್ ಡಿಸ್ಕ್ನಲ್ಲಿ ಇರ್ತಕ್ಕಂಥ ಕಾರ್ಯಾಚರಣಾ ವ್ಯವಸ್ಥೆಯನ್ನು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವೋ ಅದನ್ನು ರ್ಯಾಮ್ನಲ್ಲಿ ಲೋಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಬೂಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಈ ಬೂಟಿಂಗ್ ಪ್ರಕ್ರಿಯೆಯಲ್ಲಿ ಇನ್ನೂ ಒಂದು ಬರುತ್ತೆ. ಯಾವುದಂತ ಹೇಳಿದ್ರೆ ಬೂಟ್ ಸ್ಟ್ರಾಪ್ ಲೋಡರ್ ಅಂತ. ಓಕೆ, ಸೊ ಈಗಂದರೆ ಏನಂತ ಹೇಳಿದರೆ ಬೂಟಿಂಗ್ ಪ್ರಕ್ರಿಯೆಗೆ ಚಾಲನೆ ನೀಡ್ತಕ್ಕಂಥ ಒಂದು ಸಣ್ಣ ಪ್ರೋಗ್ರಾಮ್ಗಳಿಗೆ, ಸೊ ಬೂಟಿಂಗ್ ಅನ್ನೋದು ದೊಡ್ಡದಾಯಿತು, ಬೂಟಿಂಗ್ ಪ್ರಕ್ರಿಯೆಗೆ ಚಾಲನೆ ನೀಡ್ತಕ್ಕಂಥ ಸಣ್ಣ ಪ್ರೋಗ್ರಾಮ್ಗಳಿಗೆ ನಾವು ಬೂಟ್ ಸ್ಟ್ರಾಪ್ ಲೋಡರ್ ಅಂತ ಕರಿತೀವಿ. ಸೊ ಈ ಬೂಟ್ ಸ್ಟ್ರಾಪ್ ಲೋಡರ್ ಇಲ್ಲ ಅಂದರೆ ಬೂಟಿಂಗ್ ಪ್ರಕ್ರಿಯೆ ಸಾಧ್ಯನೇ ಆಗೋದಿಲ್ಲ. ಓಕೆ, ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಬೂಟ್ ಸ್ಟ್ರಾಪ್ ಬರುತ್ತೆ, ಬೂಟಿಂಗ್ ಬರುತ್ತೆ, ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನ ನೀವು ನೋಡಬಹುದಾಗಿರುತ್ತೆ. ಇನ್ನು ಇಲ್ಲಿ ಬರ್ತಕ್ಕಂಥ ಫ್ಯಾಚಿಂಗ್, ಪ್ರೊಸೆಸಿಂಗ್, ಮಲ್ಟಿಪ್ರೊಸೆಸಿಂಗ್ ಇದೆಲ್ಲ ಬೇರೆದಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇಷ್ಟು ನೀವು ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು CPU related devices which can access by computer known as ಅಂತ ಕೊಟ್ಟು, ಅಂದರೆ ಕಂಪ್ಯೂಟರ್ನ ಮೂಲಕ ಪ್ರವೇಶಿಸಬಹುದಾದ CPU ಸಂಬಂಧಿತ ಸಾಧನಗಳು ಯಾವ್ಯಾವು? ನಿಯಂತ್ರಣ ಘಟಕಗಳು, ಕಂಪ್ಯೂಟರ್ ಘಟಕಗಳು, ಹಾರ್ಡ್ವೇರ್ ಮತ್ತು ಫೆರಿಫರಲ್ ಅಂತ ಕೊಟ್ಟಿದ್ರೆ. ಸೊ ನೋಡಿ, ಇಲ್ಲಿ ನಿಯಂತ್ರಣ ಘಟಕಗಳು ಏನಿದೆಯೋ ಇದು ನಾವು CPU ನೋಡ್ತೀವಿ. CPU ಬರ್ತಕ್ಕಂಥ ಒಂದು ಘಟಕ ಆಗಿರುತ್ತೆ. ALU ಆಗಿರ್ಬೋದು, CU ಆಗಿರ್ಬೋದು, ಆ್ಯಂಡ್
ಮೆಮೊರಿ ಅಥವಾ ಸ್ಟೋರೇಜ್ ಆಗಿರ್ಬೋದು. ಸೊ ಹಾಗಾಗಿ ಇದು ಸಿ ಪಿ ಯುನ ಒಂದು ಘಟಕ. ಬಟ್ ಇಲ್ಲಿ ಸಂಬಂಧಿತ ಅಂದರೆ ಕಂಪ್ಯೂಟರ್ ಮೂಲಕ ಪ್ರವೇಶಿಸಬಹುದಾದ ಸಿ ಪಿ ಯುನ ಸಂಬಂಧಿಸಿದ ಸಾಧನಗಳು ಅಂತ ಏನು ಕೊಡೋದು ಅದಕ್ಕೆ ಬರ್ತಕ್ಕಂಥದ್ದಲ್ಲ. ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ನ ಘಟಕಗಳು ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ನ ಘಟಕಗಳೊಂದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಏನಂತ ಹೇಳಿದ್ರೆ ಫೆರಿಫೆರಲ್ಗಳು ಅಂತ ಬರ್ತವೆ. ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಎರಡಲ್ಲೂ ಸಹ ಬರುತ್ತೆ ಔಟ್ಪುಟ್. ಫೆರಿಫೆರಲ್ ಅಂತ ಹೇಳಿದರೆ ಬಾಹ್ಯ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಈ ಒಂದು ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥದ್ದಲ್ಲ, ಸೊ ಹೊರಗಡೆ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಹ್ಯಾಂಡ್ಸನ್ನು ನೀವು ಫೆರಿಫೆರಲ್ ಅಂತ ತಗೊಳ್ಳಿ, ಬಾಹ್ಯ ಸಾಧನಗಳು ಅಂತ ಹೇಳ್ತೀವಿ. ಸೊ ಬಾಹ್ಯ ಸಾಧನ ಅಂದರೆ ಏನಂತ ನೆಕ್ಸ್ಟ್ ಒಂದು ಇದನ್ನ ನಾನು ಕೊಡ್ತಾ ಹೋಗ್ತೀನಿ. ನೋಡಿ, ಈ ಕೆಳಯಲ್ಲಿ ಯಾವುದು ಬಾಹ್ಯ ಸಾಧನವಲ್ಲ. ಸೊ ನೋಡಿ, ಹ್ಯಾಂಡ್ಸರ್ ಬಂದು ಮದರ್ ಬೋರ್ಡು. ಓಕೆ, ಸೊ ಇಲ್ಲಿ ಬಾಹ್ಯ ಸಾಧನ ಅಂದರೆ ಏನು ಅಥವಾ ಫೆರಿಫೆರಲ್ ಅಂತ ಅಂದರೆ ಏನು ಅಂತ ಹೇಳಿದ್ರೆ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಬರುತ್ತೆ. ಆದರೆ ನೋಡಿ, ಇಲ್ಲಿ ಬಾಹ್ಯ ಸಾಧನ ಉದಾಹರಣೆ ಅಂತ ಹೇಳಿದ್ರೆ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿ ಒಟ್ಟು 256 ಬರ್ತವೆ. ಈ ಒಂದು ಕ್ವಶನ್ ಸಹ ಎಕ್ಸಾಂಪಲ್ ಬಂದಿದೆ. ಎಷ್ಟು ಈ ಒಂದು ಇನ್ಪುಟ್ ಫೆರಿಫೆರಲ್ ಐಟಮ್ಸ್ ಸಾಧನಗಳು ಬರ್ತಕ್ಕಂಥದ್ದಂತ. ಸೊ ಒಟ್ಟು 256 ಬರ್ತಕ್ಕಂಥದ್ದು. ಸೊ ಅದರಲ್ಲಿ ಕೀಬೋರ್ಡ್ ಆಗಿರ್ಬೋದು, ಮೌಸು, ಮಾನಿಟರು, ಪ್ರಿಂಟರು, ಸ್ಕ್ಯಾನರು, USB ಡ್ರೈವು, ವೆಬ್ ಕ್ಯಾಮ್ರಾ, ಹೆಡ್ಫೋನು, ಈ ರೀತಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಸಹ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಸಾಧನಗಳಾಗಿರುತ್ತೆ. ಆದರೆ ಇಲ್ಲಿ ಏನಪ್ಪ ಡಿಫ್ರೆನ್ಸ್ ಏನು ಅಂತ ಅಂದರೆ ಈ ಒಂದು ಸಿಸ್ಟಮಿಂದ ಅಂದರೆ ಏನು ಕಂಪ್ಯೂಟರ್ ಇರುತ್ತೋ, ಕಂಪ್ಯೂಟರ್ ಇದೆಯಲ್ವಾ, ಸೊ ಇದಕ್ಕೆ ಕಳಿಸ್ತಕ್ಕಂಥ ಮಾಹಿತಿಯನ್ನು ಮತ್ತು ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು ಅದು ಸಾಧನಗಳಾಗಿರಬೇಕು. ಸಾಧನ ಅಂತ ಹೇಳಿದ್ರೆ ಅದು ಕಂಪ್ಯೂಟರ್ ಒಳಗಡೆ ಇರಬಾರ್ದು, ಹೊರಗಡೆ ಬಾಹ್ಯ ಅಂತ ಹೇಳಿದ್ದಾರೆ ನೋಡಿ, ಹೊರಗಡೆಯಿಂದ ನಾವು ನೋಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿದರೆ ಕೀಬೋರ್ಡ್ ನಮ್ಮ ಕಣ್ಣು ಕಾಣಿಸುತ್ತೆ. ಇಟ್ ಮೀನ್ಸ್ ಒಂದು ಸಿಸ್ಟಮ್ನ ನಾವು ಜೋಡಿಸಿದ್ರೆ ಒಳಗಡೆ ಇರ್ತಕ್ಕಂಥದ್ದನ್ನ ಅಲ್ಲ, ಹೊರಗಡೆ ಏನು ಕಾಣಿಸುತ್ತೋ. ಫಾರ್ ಎಕ್ಸಾಂಪಲ್ ಅಲ್ಲಿ ಕೀಬೋರ್ಡ್ ಇದೆ, ನಮ್ಮ ಕಣ್ಣು ಕಾಣಿಸುತ್ತೆ, ಹೌದಾ, ಮೌಸ್ ಕಾಣಿಸುತ್ತೆ, ಮಾನಿಟರ್ ಕಾಣಿಸುತ್ತೆ, ಪ್ರಿಂಟರು, ಸ್ಕ್ಯಾನರು, USB ಡ್ರೈವ್ ಎಕ್ಸ್ಟ್ರಾ ಆಗ್ತಕ್ಕಂಥದ್ದು ನಾವು ಕನೆಕ್ಟ್ ಮಾಡ್ತಕ್ಕಂಥದ್ದು, ವೆಬ್ ಕ್ಯಾಮ್ರಾ ಆಗಿರ್ಬೋದು, ಹೆಡ್ಫೋನ್ಸ್ ಆಗಿರ್ಬೋದು, ಅಥವಾ ಮೈಕ್ರೋ ಏನು ಮಾತಾಡ್ತೀವೋ ಮೈಕ್ರೋಫೋನ್ ಆಗಿರ್ಬೋದು, ಇದೆಲ್ಲ ನಾವು ಬಾಹ್ಯವಾಗಿ ಅದಕ್ಕೆ ಇಂಜೆಕ್ಟ್ ಮಾಡ್ತಕ್ಕಂಥದ್ದಾಗಿರುತ್ತೆ, ಸೇರಿಸ್ತಕ್ಕಂಥದ್ದಾಗಿರುತ್ತೆ. ಇಟ್ ಮೀನ್ಸ್ ಆಲ್ಮೋಸ್ಟ್ ಹೇಳಿದಾಗೆ ಆ ಒಂದು ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಬಾಹ್ಯವಾಗಿ ನಾವು ಏನು ನೋಡ್ತೀವೋ, ಸೊ ಅದನ್ನು ನಾವು ಬಾಹ್ಯ ಸಾಧನಗಳು ಅಂತ ಫೆರಿಫೆರಲ್ ಸಾಧನಗಳು ಅಂತ ಹೇಳ್ತೀವಿ. ಓಕೆ, ಡಿವೈಸಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದು ಮದರ್ ಬೋರ್ಡ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಮದರ್ ಬೋರ್ಡ್ ಕಂಡು ಬರೋದು CPU ಒಳಗಡೆ ಇರುತ್ತೆ ಮದರ್ ಬೋರ್ಡ್. ಸೊ CPU ಫುಲ್ ಕ್ಲೋಸ್ ಆಗಿದೆ, ನಮಗೆ ಮದರ್ ಬೋರ್ಡ್ ಕಾಣೋದಿಲ್ಲ, ಹೌದಾ, ಒಳಗಡೆ ಇರುತ್ತದು. ಸೊ CPU ಅಂತಕ್ಕಂಥದ್ದು ಈ ಒಂದು ಬಾಹ್ಯ ಸಾಧನಕ್ಕೆ ಸೇರ್ಕೊಳ್ಳೋದಿಲ್ಲ. ನೆಕ್ಸ್ಟು, ಈ ಕೆಳಗೆ ಯಾವುದು ಕಂಪ್ಯೂಟರ್ನ ಬಾಹ್ಯ ಎಂದು ತಿಳಿದಿಲ್ಲ. ಸೊ ನೋಡಿ, ಇಲ್ಲಿ ಮೌಸ್ ಕೊಟ್ಟಿದ್ದಾರೆ, ಕೀಬೋರ್ಡ್ ಕೊಟ್ಟಿದ್ದಾರೆ, ಪ್ರಿಂಟರ್ ಕೊಟ್ಟಿದ್ದಾರೆ, ಮತ್ತು ಹಾರ್ಡ್ ಡ್ರೈವ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೌಸ್ ನಾವು ನೋಡ್ತೀವಿ ಹೊರಗಡೆ, ಕೀಬೋರ್ಡ್ ನೋಡ್ತೀವಿ, ಪ್ರಿಂಟರ್ ನೋಡ್ತೀವಿ. ಬಟ್ ಹಾರ್ಡ್ ಡ್ರೈವ್ ಅಂತ ಏನಿದೆಯೋ ಇದು ಈ ಒಂದು ಬಾಹ್ಯ ಸಾಧನ ಆಗಿರೋದಿಲ್ಲ. ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ದ ಗಿವನ್ ಗ್ರೂಪ್. ಈ ಕೆಳಗಿನಲ್ಲಿ ಯಾವುದು ನೀಡಿರುವ ಗುಂಪಿಗೆ ಸಂಬಂಧಿಸಿಲ್ಲ. ಹಾರ್ಡ್ ಡಿಸ್ಕ್, ಬೇಸಿನ್ ಬಡ್ಡಿ, CPU ಆ್ಯಂಡ್ ಮದರ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಬೇಸಿನ್ ಬಡ್ಡಿ ಬರಲ್ಲ, ಆಪ್ಷನ್ ಬಿ ಬಸಿನ್ ಬಡ್ಡಿ ಅಂತ ಹೇಳ್ತೀವಿ. ಸೊ ಹಾರ್ಡ್ ಡಿಸ್ಕು, CPU, ಮದರ್ ಬೋರ್ಡ್ ಎಲ್ಲ ಈ ಒಂದು ಕಂಪ್ಯೂಟರ್ಗೆ ರಿಲೇಟೆಡ್ ವರ್ಡ್ಸ್ಗಳಾಗಿರುತ್ತೆ. ಫುಲ್ ಫಾರ್ಮ್ ಆಫ್ ದ VLSI ನ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಇದು ಬಂದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಆಪ್ಷನ್ ಎ ಬಹಳ ದೊಡ್ಡ ಪ್ರಮಾಣದ ಏಕೀಕರಣ. ಸೊ ಇದು ಕನ್ನಡಕ್ಕಿಂತ ನಮಗೆ ಇಂಗ್ಲೀಷ್ ಓಕೆ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಇದೆ ಇನ್ಫಾರ್ಮೇಷನ್ನು. ಸೊ VLSI ಎಂಬುದು ಸಾವಿರಾರು ಟ್ರಾನ್ಸಿಸ್ಟರ್ಗಳನ್ನು ಒಂದೇ ಚಿಪ್ಗೆ ಸಂಯೋಜಿಸುವ ಮೂಲಕ ಸರ್ಕ್ಯೂಟನ್ನು ರಚಿಸುವ ಒಂದು ಪ್ರಕ್ರಿಯೆ ಆಗುತ್ತೆ. ಸೊ IC ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಈ ಒಂದು ಸರ್ಕ್ಯೂಟ್ಗೆ ಜೋಡಿಸ್ತಕ್ಕಂಥ ಅಂದರೆ ಸಾವಿರಾರು ಟ್ರಾನ್ಸಿಸ್ಟರ್ಗಳನ್ನು ಸೇರಿಸ್ತಕ್ಕಂಥ ಒಂದು ಸರ್ಕ್ಯೂಟ್ ಆಗಿರುತ್ತೆ. ಸೊ ಇದನ್ನು ನಾವು 1970ರಲ್ಲಿ ನೋಡ್ತಾ ಹೋಗ್ತೀವಿ, ಆವಾಗ ಕಂಡುಹಿಡಿದಿರ್ತಕ್ಕಂಥದ್ದು. ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಒಂದು VLSI ಆಗಿ ಸಾಧನವಾಗಿ ಕೆಲಸವನ್ನು ಮಾಡುತ್ತಂತೆ. ಕೇಳಬಹುದು ಇಲ್ಲಿ ಮೈಕ್ರೋ ಪ್ರೊಸೆಸರ್ ಅಂದರೆ VLSIಗೆ ಒಂದು ಎಕ್ಸಾಂಪಲ್ ಕೇಳಿದ್ರೆ ಮೈಕ್ರೋ ಪ್ರೊಸೆಸರ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕಂಪ್ಯೂಟರ್ ಹಾರ್ಡ್ವೇರ್. ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ. ಸೊ ಹಾರ್ಡ್ವೇರ್ ಅಂತ ಹೇಳಿದ್ರೆ ಕೈಯಿಂದ ಮುಟ್ತಕ್ಕಂಥದ್ದು, ಹೌದಾ, ಕೈಯಿಂದ ನಾವು ಏನನ್ನು ಮುಟ್ಟುತ್ತೀವೋ ಸೊ ಅದನ್ನು ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಇಲ್ಲಿ ಹಾರ್ಡ್ವೇರ್ ಅಲ್ಲ ಅಂತ ಹೇಳಿದರೆ ಅದು ಸಾಫ್ಟ್ವೇರ್ ಆಗಿರಬೇಕು. ಸಾಫ್ಟ್ವೇರ್ ಅಂದರೆ ಕೈಯಿಂದ ಟಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಪ್ರಿಂಟನ್ನು ನಾವು ಮುಟ್ತೀವಿ,
ಆ್ಯಂಡ್ ನೆಕ್ಸ್ಟ್ ಮೌಸ್ನ ಮುಟ್ತೀವಿ, ಕೀಬೋರ್ಡ್ನ ಮುಟ್ತೀವಿ. ಬಟ್ ಕಂಪೈಲರ್ ಏನಿದೆಯೋ ಸೊ ಇದನ್ನು ನಾವು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಏನು ಕಂಪ್ಯೂಟರ್ ಬರುತ್ತೆ ಇದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ. ಸೊ ಇದನ್ನು ನಾವು ಸಾಫ್ಟ್ವೇರ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ, ಅಥವಾ ಸಾಫ್ಟ್ವೇರ್ನ ಒಂದು ಎಕ್ಸಾಂಪಲ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇದೊಂದು ಮೆಮೊರಿ ಅಂತಲೇ ಹೇಳ್ಬಹುದು, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ ಆಫ್ ಎನಿ ಕಂಪ್ಯೂಟರ್ ವರ್ಕ್ ಆಸ್ ಎ ಸಾಫ್ಟ್ವೇರ್ ಇಂಟರ್ಫೇಸ್ ಬಿಟ್ವೀನ್ ಸಿಸ್ಟಮ್ ಯೂಸರ್ ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್? ಯಾವುದೇ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಬಳಕೆದಾರ ಮತ್ತು ಈ ಕೆಳಗಿನಲ್ಲಿ ಯಾವುದರ ನಡುವೆ ಸಾಫ್ಟ್ವೇರ್ ಇಂಟರ್ಫೇಸ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ? ಸೊ ಹಾರ್ಡ್ವೇರ್, ಫೆರಿಫೆರಲ್, ಮೆಮೊರಿ ಆ್ಯಂಡ್ ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ಮಧ್ಯವರ್ತಿಯಾಗಿ ಮೀಡಿಯೇಟ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹೌದಾ. ಸೊ ಇಲ್ಲಿ ಬೂಟ್ ಮತ್ತು ಬೂಟಿಂಗ್ ಏನೋ ನಾವು ನೋಡಿದ್ವಿ. ಸೊ ಅದರಲ್ಲಿ ನಾನು ಹೇಳಿದ್ದೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಒಂದು ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಯಾವುದರ ಮಧ್ಯೆ ಅಂತ ಹೇಳಿ ಅದನ್ನು ಸಹ ನಾನು ಹೇಳಿದ್ದೆ, ಯಂತ್ರಾಂಶ ಅಂತ ಹೇಳಿದ್ದೆ, ಹೌದಾ. ಯಂತ್ರಾಂಶಗಳ ಮಧ್ಯೆ ಮತ್ತು ಈ ಒಂದು ಸಿಸ್ಟಮ್ ಏನಿರುತ್ತೋ ಬಳಕೆದಾರ ಬಳಸ್ತಕ್ಕಂಥದ್ದು ಕಂಪ್ಯೂಟರ್ನ ಯಾರು ಯೂಸ್ ಮಾಡ್ತಾರೋ ಅವರು ಮತ್ತು ಈ ಒಂದು ಗಣಕಯಂತ್ರದ ಯಂತ್ರಾಂಶ ಅಥವಾ ಹಾರ್ಡ್ವೇರ್ ಅಂತ ಹೇಳ್ತೀವಿ, ಹೌದಾ. ಹಾರ್ಡ್ವೇರ್, ಯಂತ್ರಾಂಶ ಅಥವಾ ಹಾರ್ಡ್ವೇರ್, ಇದರ ನಡುವೆ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಎ, ಹಾರ್ಡ್ವೇರ್. ಇಲ್ಲಿ ಯಂತ್ರಾಂಶ ಅಂತ ಕೊಡ್ಬೋದು ಅಥವಾ ಹಾರ್ಡ್ವೇರ್ ಅಂತ ಕೊಡ್ಬೋದು. ಸೊ ಇಲ್ಲಿ ಮೇಯ್ನಾಗಿ ಹೇಳ್ತಾ ಹೋದರೆ ಈ ಒಂದು ಗಣಕಯಂತ್ರವನ್ನು ಬಳಸ್ತಕ್ಕಂಥವ್ರು ಮತ್ತು ಗಣಕಯಂತ್ರದ ಯಂತ್ರಾಂಶಗಳ ನಡುವೆ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಒಂದು ಆಪರೇಟಿಂಗ್ ಸಿಸ್ಟಮ್. ಅದಕ್ಕೂ ಬೆಸ್ಟ್ ಎಕ್ಸಾಂಪಲ್ಸ್ ತುಂಬ ಕೊಟ್ಟೆ. MS-DOS ಆಗಿರ್ಬೋದು, ಲಿನಕ್ಸ್ ಆಗಿರ್ಬೋದು, ಯುನೆಕ್ಸ್ ಆಗಿರ್ಬೋದು, BOS ಆಗಿರ್ಬೋದು, ಮ್ಯಾಕ್ OS ಆಗಿರ್ಬೋದು. ಸೊ ಇದೆಲ್ಲ ಬರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ಗಳು ಈ ಒಂದು OSಗೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ಬ್ಯಾಕಪ್ ಬಗ್ಗೆ ಇರ್ತಕ್ಕಂಥ ಒಂದು ಈ ಕೆಳಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, 4 ಹೇಳಿಕೆ, ಅದರಲ್ಲಿ ಒಂದು ನಿಜ ಅಲ್ಲ ಸುಳ್ಳು. ಹಾಗಾದರೆ ಬ್ಯಾಕಪ್ ಬಗ್ಗೆ ಏನಿದೆ? ಕಂಪ್ಯೂಟರ್ ಫೈಲ್ನ ನಿಖರವಾದ ಪ್ರತಿ ಈ ಒಂದು ಬ್ಯಾಕಪ್ ಅಂತ ಹೇಳ್ತಾರೆ. ಇದು ವ್ಯವಹಾರ ಮುಂದುವರಿಕೆ ಯೋಜನೆ ಭಾಗವಾಗಿದೆ. PCಗೆ ನಿಯಮಿತ ಬ್ಯಾಕಪ್ ಅಗತ್ಯವಿಲ್ಲ. ಬ್ಯಾಕಪ್ಗಳು ಆಫ್ಸೈಟ್ ಮತ್ತು ಆನ್ಸೈಟಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಬ್ಯಾಕಪ್ಗೆ ಸಂಬಂಧಪಟ್ಟಂತೆ ಇದು ವ್ಯವಹಾರ ಮುಂದುವರಿಕೆ ಯೋಜನೆಯ ಭಾಗವಾಗಿದೆ ಅಂತಕ್ಕಂಥದ್ದು ತಪ್ಪಾಗಿರುತ್ತೆ. ಇಟ್ ಈಸ್ ಪಾರ್ಟ್ ಆಫ್ ದ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲಾನ್ ಅಂತ. ಸೊ ಇದು ಈ ಒಂದು ಬ್ಯಾಕಪ್ ಬಗ್ಗೆ ಇರ್ತಕ್ಕಂಥ ಒಂದು ಸುಳ್ಳು ಮಾಹಿತಿ ಅಂತ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ, ಡಾಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ಈಸ್ ಜನರಲಿ ಮೆಜರ್ಡ್ ಇನ್ ವಿಚ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡೇಟಾ ಪ್ರಸರಣ ವೇಗವನ್ನು ಸಾಮಾನ್ಯವಾಗಿ ಯಾವ ಘಟಕದಲ್ಲಿ ಅಳೆಯಲಾಗುತ್ತದೆ? ಬಿಟ್ಸ್ ಪರ್ ಸೆಕೆಂಡ್, ನ್ಯಾನೋ ಸೆಕೆಂಡ್, ಮೆಗಾಹರ್ಟ್ಸ್, ಕಿಲೋಹರ್ಟ್ಸ್ ಅಂತ ಹೇಳಿದ್ದಾರೆ. ಸೊ ಡೇಟಾ ಪ್ರಸರಣದ ವೇಗವನ್ನು ಅಳಿತಕ್ಕಂಥದ್ದು ಯಾವೊಂದು ಘಟಕ ಅಂತ ಹೇಳಿದರೆ ಅದು ಬಂದು ಬಿಟ್ಗಳು ಪ್ರತಿ ಸೆಕೆಂಡ್ಗೆ ಅಂತ ಏನಿದೆಯೋ ಬಿಟ್ಸ್ ಪರ್ ಸೆಕೆಂಡ್ ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇನ್ ಮೈಕ್ರೋ ಪ್ರೊಸೆಸರ್ ವೆನ್ ಇಂಟರ್ಫರೆನ್ಸ್ ಇನ್ CPU ದಾನ್ ಮೈಕ್ರೋ ಪ್ರೊಸೆಸರ್ನಲ್ಲಿ CPU ಹಸ್ತಕ್ಷೇಪ ಸಂಭವಿಸಿದ ನಂತರ ಏನಾಗುತ್ತದೆ? ಅಂದರೆ ಮೈಕ್ರೋ ಪ್ರೊಸೆಸರ್ ಒಂದು ವರ್ಕಲ್ಲಿ ನಡೀತಾ ಇರುತ್ತೆ, CPU ಏನೋ ಒಂದು ತೊಂದರೆ, ಏನೋ ಒಂದು ತೊಂದರೆ ಆಗುತ್ತೆ, ಆವಾಗ ಏನಾಗುತ್ತೆ? ಅದು ಸಡನ್ನಾಗಿ ನಿಲ್ಲಿಸ್ಬಿಡುತ್ತಾ? ಮೈಕ್ರೋ ಪ್ರೊಸೆಸರ್ ನಿರ್ದಿಷ್ಟತೆಯ ಕಾರ್ಯಗತಗೊಳಿಸುವಿಕೆಯನ್ನು ನಿಲ್ಲಿಸುತ್ತದೆ. ಸಬ್ ರೂಟೀನ್ ಶಾಖೆಗಳು ನಿರ್ಬಂಧವನ್ನು ಸ್ವೀಕರಿಸುವಂತೆ ಮಾಡುತ್ತದೆ. ನಿರ್ಬಂಧವನ್ನು ಸ್ವೀಕರಿಸಿದ ನಂತರ ನಿರ್ದಿಷ್ಟತೆ ಕಾರ್ಯಗತಗೊಳಿಸುವಿಕೆಯನ್ನು ಮುಂದುವರಿಸುವುದಿಲ್ಲ. ನಿರ್ಬಂಧವನ್ನು ಸ್ವೀಕರಿಸಿದ ನಂತರ ನಿರ್ದಿಷ್ಟತೆ ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತದೆ. ನೋಡಿ, ಸೊ ಇದು ಕನ್ನಡಕ್ಕಿಂತ ಇಂಗ್ಲೀಷ್ ಬೆಸ್ಟ್ ಅಂತ ಒಂದು ಒಪಿನಿಯನು. ಮೈಕ್ರೋ ಪ್ರೊಸೆಸರ್ ಸ್ಟಾಪ್ಸ್ ಎಕ್ಸಿಕ್ಯೂಷನ್ ಆಫ್ ಸ್ಪೆಸಿಫಿಕೇಶನ್, ಮೇಕ್ ದ ಬ್ರಾಂಚಸ್ ಆಫ್ ಸಬ್ ರೂಟೀನ್ accepting the blockage, does not continue execution of specification after accepting the blockage, continue execution of specification after accepting the blockage. ಅಂದರೆ ಏನಾಗುತ್ತೆ ಇಲ್ಲಿ ಅಂತ ಅಂದರೆ ಕಂಟಿನ್ಯೂ ಎಕ್ಸಿಕ್ಯೂಷನ್ ಆಫ್ ಸ್ಪೆಸಿಫಿಕೇಷನ್ ಆಫ್ಟರ್ ಅಕ್ಸೆಪ್ಟಿಂಗ್ ದ ಬ್ಲಾಕೇಜ್. ಅಂದರೆ ಈ ಒಂದು ಹಸ್ತಕ್ಷೇಪ ತೊಂದರೆ ಅಂತಕ್ಕಂಥದ್ದು ಏನಾಗುತ್ತೋ ಅದನ್ನು ನಿರ್ಬಂಧವನ್ನು ಸ್ವೀಕರಿಸಿದ ನಂತರನೂ ಸಹ ನಿರ್ದಿಷ್ಟತೆ ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತದೆ. ಸೊ ಸಡನ್ನಾಗಿ ಅದು ನಿಂತ್ಕೊಬಿಡಲ್ಲ, ಅಲ್ಲಿ ಏನು ಇರುತ್ತೋ ಕೆಲಸ ಅದನ್ನು ಕಂಟಿನ್ಯೂ ಇರುತ್ತೆ ಅಂತಕ್ಕಂಥದ್ದು ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರಿಜಿಸ್ಟರ್ ಆಫ್ ಕಂಪ್ಯೂಟರ್?
ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ರಿಜಿಸ್ಟರ್ ಅಲ್ಲ? ಅಕ್ಯುಮುಲೇಟರ್, ಸ್ಟಾಕ್ ಪಾಯಿಂಟರ್, ಪ್ರೋಗ್ರಾಮ್ ಕೌಂಟರ್, ಬಫರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಬಫರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಫುಲ್ ಡಿಸ್ಕ್ ಫಸ್ಟ್ ಕೋಲ್ಡ್ ಬೂಟಿಂಗ್ ಅ ಪರ್ಸನಲ್ ಕಂಪ್ಯೂಟರ್? ವೈಯಕ್ತಿಕ ಕಂಪ್ಯೂಟರನ್ನು ಕೋಲ್ಡ್ ಬೂಟ್ ಮಾಡಲು ಈ ಕೆಳಗೆ ಯಾವುದು ಉಪಯುಕ್ತ ಡಿಸ್ಕ್ ಆಗಿದೆ ಅಂತ ಕೇಳಿದ್ದಾರೆ. ಸೆಟಪ್ ಡಿಸ್ಕ್, ಸಿಸ್ಟಮ್ ಡಿಸ್ಕ್, ಡಯಾಗ್ನೋಸ್ಟಿಕ್ಸ್ ಡಿಸ್ಕ್, ಪ್ರೋಗ್ರಾಮ್ ಡಿಸ್ಕ್. ಸೊ ಆನ್ಸರ್ ಅಂತ ಹೇಳ್ತಾ ಹೋದರೆ ಆಪ್ಷನ್ ಬಿ ಸಿಸ್ಟಮ್ ಡಿಸ್ಕ್ ಆಗಿರುತ್ತೆ. ಆಪ್ಷನ್ ಬಿ. ನೆಕ್ಸ್ಟ್ ಕಂಪ್ಯೂಟರ್ನಲ್ಲಿ ಕನಿಷ್ಠ ಸಂಸ್ಕರಣಾ ಸಮಯ ಎಷ್ಟು? ಇನ್ ಅ ಕಂಪ್ಯೂಟರ್ ಮಿನಿಮಮ್ ಪ್ರೊಸೆಸಿಂಗ್ ಟೈಮ್ ಈಸ್ 64 ಬಿಟ್ಸ್. ಆಪ್ಷನ್ ಡಿ 64 ಬಿಟ್. ALU CPU and input or the output named instruments words related to. ALU CPU ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು? ಕಂಪ್ಯೂಟರ್ಸು, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗು, ಡೀಸೆಲ್ ಇಂಜಿನು, ಇಂಜಿನಿಯರಿಂಗ್ ಮ್ಯಾಪಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥದ್ದು. ಹೌದಾ? CPU ಕಂಡು ಬರ್ತಕ್ಕಂಥದ್ದು ALU. ಎಸ್ ಕಂಪ್ಯೂಟರ್ ಫಾಲೋ ಹ ಸಿಂಪಲ್ ಪ್ರಿನ್ಸಿಪಲ್ ಒನ್ ಮೀನ್ ಅಂದರೆ ಕಂಪ್ಯೂಟರ್ ಫಾಲೋ ಎ ಸಿಂಪಲ್ ಪ್ರಿನ್ಸಿಪಲ್ GIGO. ಇದರ ಅರ್ಥ ಏನು? GIGOದ ಅರ್ಥ ಏನು? ಆನ್ಸರ್ ಬಂದು ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಆಪ್ಷನ್ ಎ. ಓಕೆ, ಸೊ ಇಲ್ಲಿ ನೋಡ್ತಾ ಹೋಗಿ ಗೀಗೋ ಅಂತಕ್ಕಂಥದ್ದು ಸಂಕ್ಷಿಪ್ತ ರೂಪ ಆಗಿರ್ತಕ್ಕಂಥದ್ದು ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತಕ್ಕಂಥದ್ದು. ಇದು ಯಾವುದೇ ಸ್ವೀಕರಿಸಿದ ಕೆಟ್ಟ ಡೇಟಾವನ್ನು ಅರ್ಥೈಸಲು ಪ್ರೋಗ್ರಾಮ್ನ ಅಸಮರ್ಥತೆಯಾಗಿದೆಯಂತೆ. ಆ್ಯಂಡ್ ಇದರ ಪರಿಣಾಮವಾಗಿ ತಪ್ಪಾದ ಫಲಿತಾಂಶಗಳು ಅಥವಾ ಕ್ರ್ಯಾಶ್ ಅಂತಕ್ಕಂಥ ಉಂಟಾಗುತ್ತೆ. ಸೊ ಇದು ಕನ್ನಡಕ್ಕಿಂತ ಇಂಗ್ಲೀಷ್ ಬೆಟರ್ ಅಂತ ಹೇಳಿದಾನಲ್ವಾ. ಇಟ್ಸ್ ಪ್ರೋಗ್ರಾಮ್ಸ್ ಇನ್ಹ್ಯಾಬಿಲಿಟಿ ಟು ಇಂಟರ್ಪ್ರಿಟರ್ ಎನಿ ರಿಸೀವ್ಡ್ ಬ್ಯಾಡ್ ಡಾಟಾ ರಿಸಲ್ಟಿಂಗ್ ಇನ್ ಇನ್ಕರೆಕ್ಟ್ ರಿಸಲ್ಟ್ಸ್ ಆರ್ ಎ ಕ್ರ್ಯಾಶ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಎ ಪ್ರೋಗ್ರಾಮ್ ಟ್ರೈಸ್ ಟು ಆಕ್ಸೆಸ್ ಇನ್ an important section of memory, the kernel does not allow it. As a result, the program will crash ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇದು ಬಂದು ಒಟ್ಟಿನ ಗಾರ್ಬೇಜ್ ಅಂದರೆ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ಇನ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್ ಮೆಗಾಹರ್ಟ್ಸ್ ಈಸ್ ಅಸೋಸಿಯೇಟೆಡ್ ವಿತ್. ಕಂಪ್ಯೂಟರ್ ಭಾಷೆಯಲ್ಲಿ ಮೆಗಾಹರ್ಟ್ಸ್ ಇದಕ್ಕೆ ಸಂಬಂಧಿಸಿದೆ. ಮೆಮೊರಿ ಗಾತ್ರ, ಕ್ಯಾಂಪ್ಯುಟೇಷನ್ ವೇಗ, ಮೇಲ್ನ ಯಾವುದೂ ಅಲ್ಲ, ಸಂಸ್ಕರಣಾ ವೇಗ ಅಂತ ಕೊಟ್ಟಿದ್ದಾರೆ. ಸೊ ಮೆಗಾ ಹರ್ಟ್ಸ್ ಅಂತಕ್ಕಂಥದ್ದು ಪ್ರೊಸೆಸಿಂಗ್ ಸ್ಪೀಡ್ ಆಗಿರುತ್ತೆ, ಸಂಸ್ಕರಣಾ ವೇಗ. ಆಪ್ಷನ್ ಡಿ.